ಎಲ್ಲರಿಗೂ ಸುಸ್ವಾಗತ. ನಾವು N5 ಮುಗಿಸಿ N4 ಕೋರ್ಸ್ನ ಶುರು ಮಾಡ್ತಾ ಇದ್ದೀವಿ. ಚಾಪ್ಟರ್ ನಂಬರ್ 26. ಅಲ್ಲಿ ನಾನು ಕನ್ನಡದಲ್ಲಿ ಏನೋ ಬರೆದಿದ್ದೀನಿ, ಜಪನೀಸಲ್ಲಿ ಹೇಳ್ತೀರಾ? ಒಳ್ಳೆ ಬ್ಯಾಗ್ ಅಲ್ವಾ, ಎಲ್ಲಿ ತಗೊಂಡ್ರಿ? ಈ ಬ್ಯಾಗ್ ದಸ್ನೆ ಓ ಸೂಪರ್. ಹಾಂ, ದೊಕೋದೆ ಕೈ ಮಾಸ್ಕ ತಗೊಂಡ್ರಿ, ಕೈ ಮಾಸ್ತಾಕ. ಎಸ್. ಬ್ಯಾಗಿಗೆ ಏನಂತಾರೆ ಜಪನೀಸಲ್ಲಿ? ಕಬಾನ್. ಇನ್ನೊಂದ್ಸಲ ಹೇಳಿ. ಈ ಕಬಾನ್ ದಸ್ನೆ ಹಾಂ, ದೊಕೋದೆ ಕೈ ಮಾಸ್ತಾಕ. ದೊಕೋದೆ ಕಾಯಿಮಾಸ್ತಾಕ. ಎಸ್, ಇದು ನಾವಾಗಲೇ N5 ನೋಡಿದ್ದೀವಿ ಅಲ್ವಾ? N5 ಮತ್ತು ಎರಡನೇದಿದೆ, ಅದು ಓದ್ತೀರಾ? ಈ ಕಾಂಚಿಯ ಓದೋ ರೀತಿ ಗೊತ್ತಿಲ್ಲ, ಸ್ವಲ್ಪ ಹೇಳ್ಕೊಡಿ. ಕೊನೋ ಕಾಂಚಿನೋ ಯೋಮಿ ಕಥಾ ಗೊತ್ತಿಲ್ಲ. ಯೋಮಿ ಕಥಾ ವಕಾರಿಮಸೆನ್. ಯೋಮಿ ಕಥಾಗ ವಕಾರಿಮಸೆನ್. ಯೋಮಿ ಕಥಾಗ ವಕಾರಿಮಸೆನ್. ಸುಕೋಶಿ ಓಶಿಯತೆ ಕುದಸಾಯ್. ಓ ಸೂಪರ್, ಬಂತು, ಮರ್ತಿಲ್ಲ ಇನ್ನು, ಶಬಾಷ್. ಸುಕೋಶಿ ಓಶಿಯತೆ ಕುದಸಾಯ್. ಈ ಸೆಂಟೆನ್ಸ್ ಕೊಟ್ಟರೆ ನಮ್ಮ ಹುಡುಗರು ಆರಾಮಾಗಿ ಮಾಡ್ತಾರೆ, ಯಾಕಂದರೆ N5 ಕಲ್ತಿದ್ವಿ. ಈಗ ನೋಡಿ, ನಾನು ಹೇಳಿದ್ದೆ ಮೊದಲೇ, N4 ಏನೇನಿದೆಯೋ ಗ್ರಾಮರು, ವ್ಯಾಕರಣ, ಅವೆಲ್ಲ N5 ಮೇಲೆ ಅವಲಂಬಿತವಾಗಿದೆ. ಹಾಂ, ಬಂದ್ವಿ ನಾವು. ಓಕೆ, ಇದನ್ನು ನೀವು ಓದಿ ಚೈತ್ರಸ. ಒಳ್ಳೆ ಬ್ಯಾಗು ಅಲ್ವಾ, ಎಲ್ಲಿ ತಗೊಂಡ್ರಿ? ಮೇಲಿನ ಥರನೇ ಇದೆ ಅಲ್ವಾ, ಏನು ಚೇಂಜ್ ಇಲ್ಲ ಅಲ್ಲ? ಏನೂ ಚೇಂಜ್ ಇಲ್ಲ ಸೆನ್ಸೆ ಅಲ್ವಾ? ಆದರೆ ನೋಡಿ, ಈಗ ಯಾವ ಥರ ಹೇಳ್ತಾರೆ ಅಂದರೆ, ಇದನ್ನೇ ಜಾಪನೀಸಲ್ಲಿ ಇನ್ನೊಂದು ರೀತಿ, ಈ ಖಬಾಂದೆಸ್ನೆ, ಈ ಖಬಾಂದೆಸ್ನೆ ದೊಕೋದೆ ಕತ್ತಾಂದೆಸ್ಕ. ಎಸ್, ದೊಕೋದೆ ಕತ್ತಾಂದೆಸ್ಕ ಅಂತ ಬಂತು. ಇಲ್ಲಿ ಗ್ರಾಮರ್ ಏನು ಅಂದರೆ ಂದೆಸ್. ಏನು ಂದೆಸ್ ಯಾಕೆ ಬಂತು, ಹೇಗೆ ಮಾಡೋದು ಹೇಳ್ತೀನಿ ನೆಕ್ಸ್ಟ್ ಸೆಂಟೆನ್ಸ್ ನೋಡಾದ್ಮೇಲೆ. ಓಕೆ, ಎರಡನೇದು ಚಂದ್ರಸ. ಈ ಕಾಂಚಿ ಓದೋ ರೀತಿ ಗೊತ್ತಿಲ್ಲ, ಸ್ವಲ್ಪ ಹೇಳ್ಕೊಡಲ್ವಾ? ಹಾಂ, ಏನೋ ಚೇಂಜ್ ಆಯ್ತಾ? ಹೇಳ್ಕೊಡಲ್ವಾ, ಹೇಳ್ಕೊಡಿ ಅನ್ನೋದು ಹೇಳ್ಕೊಡಲ್ವಾ. ಮಸೆಂಕ. ಎಸ್, ಮಸೆಂಕ ಬಂತು. ನೋಡಿ ಏನು ಮಾಡ್ತೀನಿ. ಕೊನೋ ಕಾಂಜಿನೋ ಯೋಮಿ ಕಥಾಗ ವಾಕರಿಮಸೆನ್. ವಾಕರಿಮಸೆನ್. ಸುಕೋಶಿ. ಈಗ ಹೇಳ್ಕೊಡೋದಕ್ಕೆ ಅದೇ ಹೇಳ್ಕೊಡಿ, ಓಶಿಯಮಸ್. ಈಗ ಹೇಳ್ಕೊಡಲ್ವಾ, ಓಶಿಯತೆ ಇತಾದಕೆ ಮಸೆಂಕ. ಎಸ್, ಇತಾದಕೆ ಮಸೆಂಕ ಅಂತ ಆಯಿತು. ಎಲ್ಲಿಂದ ಬಂತು ಈ ವರ್ಡು ಇತಾದಕೆ ಮಸೆಂಕ, ಅದನ್ನು ಹೇಳಿದೆ. ಇದು ನಮ್ಮ N4 ವ್ಯಾಕರಣ. ಯಾವುದು? ಂದೆಸ್ ವರ್ಬು. ಂದೆಸ್ ನೌನ್ ಬಂದರೆ ನಾಂದೆಸ್ ಅಂತಾಗುತ್ತೆ. ಈ ಅಡ್ಜೆಕ್ಟಿವ್ ಬಂದರೆ ಅದು ಂದೆಸ್. ಈ ಅಡ್ಜೆಕ್ಟಿವ್ ಬಂದರೆ, ನಾ ಅಡ್ಜೆಕ್ಟಿವ್ ಬಂದರೆ ಈಗ
ಏನು ಉಂದೆಸ್ ಅಂದರೆ ಅರ್ಥ ಈಗ ಬಂದು ನೋಡೋಣ ಬನ್ನಿ. ಈಗ ನೋಡಿ ಮೇಲೆ ಕಾಯಿ ಮಷ್ಟ ಅಂದರೆ ತೊಗೊಂಡೆ, ಖರೀದಿ ಮಾಡಿದೆ. ಇದ್ರದ್ದು ಪ್ಲೇನ್ ಫಾರ್ಮ್ ಏನು ಸುಮನ್ ಸರ್? ತೊಗೊಂಡೆ ಪ್ಲೇನ್ ಫಾರ್ಮ್ ಗೊತ್ತಾ? ತೊಗೊಂಡೆದು ಪ್ಲೇನ್ ಫಾರ್ಮ್ ಯಾರಿಗೆ ಗೊತ್ತಾ? ಪ್ಲೇನ್ ಫಾರ್ಮ್ ತೊಗೊಂಡೆದು ಪ್ಲೇನ್ ಫಾರ್ಮ್ ಯಾರು ಹೇಳ್ತೀರಾ? ಯಾರಾದ್ರೂ ಆಯಿತು. ಕಾವು. ಎಸ್, ಕತ್ತ. ಕಾವು ಅದೇ, ಅದು ಕಾಯಿ ಮಸ್ಸಿಗೆ ತೊಗೊತೀನಿಗೆ. ಇದು ತೊಗೊಂಡೆ. ಕತ್ತ, ಎಸ್, ಕತ್ತ ಬತ್ತು. ಕತ್ತ, ಕಾಯಿ ಮಸ್ದು ಪ್ಲೇನ್ ಫಾರ್ಮು ಕತ್ತ ಅಲ್ವಾ? ಇದಕ್ಕೆ ಈ ಪ್ಲೇನ್ ಫಾರ್ಮಿಗೆ ನಾವು ಏನು ಮಾಡ್ತೀವಿ? ಉಂದೆಸ್ ಅಂತ ಹಾಕ್ತೀವಿ ಕ್ರಿಯಾಪದ. ಕತ್ತ ಅಂದೆಸ್ ಅಂದರೆ ತೊಗೊಂಡೆ, ಕಾಯಿ ಮಸ್ತಾನೆ. ಆದರೆ ಇಲ್ಲಿ ಏನು ಅಂದರೆ ಈ N4ಅಲ್ಲಿ ಸಂದರ್ಭ ಏನು ಸಂದರ್ಭ ಇಲ್ಲಿ? ಫಸ್ಟ್ ಮೇಲಿಂದ ನೋಡೋಣ. ಈ ಸಂದರ್ಭ ಎಲ್ಲಿ ಅಂದರೆ ಆಫೀಸಲ್ಲಿ ಮಾತಾಡ್ತೀವಿ. ಇಲ್ಲಿ ಈ ಸಂದರ್ಭ ಏನು ಅಂದರೆ ಮನೆ ಅಥವಾ ಸ್ಕೂಲಲ್ಲಿ ಫ್ರೆಂಡ್ಸ್ ಮಧ್ಯೆ, ಹುಡುಗ ಹುಡುಗಿನೋ, ಹುಡುಗಿ ಹುಡುಗಿನೋ, ಇದು ಆ ಭಾಷೆ ಕಲಿತಾ ಇದ್ದೀವಿ N4ಅಲ್ಲಿ. ಅರ್ಥ ಒಂದೇ. N4ಅಲ್ಲಿ ನಾವು ಕಲಿತಿರೋದು ಸಂದರ್ಭ ಬೇರೆ. ಸಂದರ್ಭ ಏನು? ಮನೆಯಲ್ಲಿ ಆಡುವ ಭಾಷೆ, ಸ್ಕೂಲಲ್ಲಿ ಆಡುವ ಭಾಷೆ. ಅದನ್ನು ಮಾಡೋದು ಹೇಗೆ? ಪ್ಲೇನ್ ಫಾರ್ಮ್ ಕನ್ವರ್ಟ್ ಮಾಡಿ ಉಂದೆಸ್ ಹಾಕಿ ಅಷ್ಟೇ. ಉಂದೆಸ್ ಹಾಕ್ತೀವಿ ಕ್ರಿಯಾಪದಕ್ಕೆ. ಈ ಅಡ್ಜೆಕ್ಟಿವ್ಗೂ ಉಂದೆಸ್ ಅಂತ ಹಾಕ್ತೀವಿ. ಆದರೆ ನೌನಿಗೆ ನಾಂದೆಸ್ ಅಂತ ಹಾಕ್ತೀವಿ. ಅಡ್ಜೆಕ್ಟಿವ್ಗೆ ನಾಂದೆಸ್ ಹಾಕ್ತೀವಿ. ಮುಂದೆ ನೋಡೋಣ. ಅರ್ಥ ಆಯ್ತಾ? N4 ಗ್ರಾಮರ್ ಉಂದೆಸ್ ಸಂದರ್ಭ ಅಷ್ಟೇ. ನೆಕ್ಸ್ಟಿಗೆ ಬರೋಣ. ಈಗ ನೋಡಿ, ಒಶಿಯತೆ ಇತದಾಕೆ ಮಸೆಂಕ ಇದಿದೆಯಲ್ಲ, ಇದು ಇತದಾಕಿ ಮಸ್ಸಿಂದ ಬಂದಿದೆ. ಇತದಾಕಿ ಮಸ್ ಇದು ಒಂದು ಕ್ರಿಯಾಪದ. ಯಾವಾಗ ಹೇಳ್ತೀವಿ? ಊಟ ಮಾಡೋಕ್ಕಿಂತ ಮುಂಚೆ ಇತದಾಕಿ ಮಾಸ್ ಅಂತ ಹೇಳ್ತೀವಲ್ಲ, ಅದೇ ಸ್ವೀಕರಿಸ್ತೀನಿ ಅಂತ. ನಿಮಗಾಗಲೇ ಗೊತ್ತು ಸ್ವೀಕರಿಸ್ತೀನಿ ಅನ್ನೋದು ಇನ್ನೊಂದು ಪದ. ಮೊರಾಯಿಮಸ್ ಅದೇ ಇದು, ಅದರದ್ದು ಇನ್ನೊಂದು ಪದ ಇತದಾಕಿಮಸ್, ಸ್ವೀಕರಿಸ್ತೀನಿ ಅಂತ. ಇತದಾಕಿಮಸ್. ಸೊ ಇಲ್ಲಿ ಆಮೇಲೆ ಇನ್ನೊಂದು ಪ್ಯಾಟ್ರನ್ ಕಲ್ತೀವಿ. ಏನು ಕಲ್ತಿದ್ವಿ N5ಅಲ್ಲಿ? ಮಾಡ್ತೀನಿ. ಶಿತೆ ಶಿಮಸ್. ಇದನ್ನು ಮಾಡಿ ಅಂತ ಹೇಳೋದು ಹೇಗೆ? ಶಿತೆ ಕುದಾಸೈ. ಉದಾಹರಣೆಗೆ ಊಟ ಮಾಡಿ ಮಲಗಿ. ನೆತೆ ತಬೇತೆ ಕುದಾಸೈ ಅಲ್ವಾ? ಸೊ ಇಲ್ಲಿ ಏನು ಅಂದರೆ ರಿಕ್ವೆಸ್ಟ್ ಮಾಡ್ತಿದ್ವಿ. ಬೇಸಿಕಲಿ ನಾವು ಏನು ಮಾಡ್ತಾಯಿದ್ದೀವಿ? ರಿಕ್ವೆಸ್ಟ್ ಮಾಡ್ತಾಯಿದ್ದೀವಿ. ಕುದಾಸಾಯಲ್ಲಿ N4ಅಲ್ಲಿ ನಿಮಗೆ ಇತದಾಕಿ ಮಸ್ ಬಳಸಿ ರಿಕ್ವೆಸ್ಟ್ ಮಾಡಿ ಅಂತ ಕೇಳಿದ್ದಾರೆ. ಸೊ ಹೆಂಗೆ ಮಾಡೋದು? ಈಗ ಒಶಿಯಮಸ್ ಅಂತಿದೆ, ಹೇಳ್ಕೊಡ್ತೀನಿ. ಇನ್ನೊಂದು ಇತದಾಕಿಮಸ್ ಅಂತಿದೆ ಕ್ರಿಯಾಪದ, ಹೇಳ್ಕೊಡ್ತೀನಿ. ಇತದಾಕಿಮಸ್ ಅಂದರೆ ಸ್ವೀಕರಿಸ್ತೀನಿ. ಇದನ್ನು ನೀವು ಅವರಿಂದ ಸ್ವೀಕರಿಸ್ತೀರ. ಏನ? ಒಶಿಯಮಸ್ ಅನ್ನೋದನ್ನ. ಅದನ್ನು ಹೇಗೆ ಮಾಡ್ತಾರೆ? ಒಶಿಯತೆ ಇತದಾಕೆಮಸೆಂಕ ಅಂತ ಹೇಳ್ತೀವಿ. ಅಂದರೆ ಹೇಳ್ಕೊಡಿ ಅಂತ ಅರ್ಥ. ಬೇಸಿಕಲಿ ಹೇಳ್ಕೊಡಿ. ಅದನ್ನು ಇನ್ನೂ ಪೊಲೈಟಾಗಿ ಕೇಳೋದು ಹೇಗೆ ಅಂದರೆ ಇತದಾಕಿಮಸ್ ಅನ್ನೋ ಕ್ರಿಯಾಪದದಿಂದ ಅಷ್ಟೇ. ಏನು ಡೌಟ್ ಇದೆಯಾ? ಇದು ಆಫೀಸಲ್ಲಿ ಯೂಸ್ ಮಾಡ್ಬೋದು ಸರ್? ಎಸ್, ಇದು ಆಫೀಸಲ್ಲಿ ಯೂಸ್ ಮಾಡೋಂಥದ್ದು. ಆಫೀಸಲ್ಲಿ ಯೂಸ್ ಮಾಡೋಂಥದ್ದು. ಮತ್ತು ಎಲ್ಲಾದರೂ ಪಬ್ಲಿಕ್ ಪ್ಲೇಸಸಲ್ಲಿ, ಈ ಕಾಂಬಿನಿ ಸ್ಟೋರು ಇರ್ತಾವಲ್ಲ ಅಲ್ಲಿ ಅಂಥ ಜಾಗದಲ್ಲಿ ಮತ್ತು ಭಾಳ ಉಪಯೋಗ ಬರ್ತಿದೆ ಇತದಾಕಿಮಸೆಂಕ. ಮಾಡಿಕೊಡಿ, ತೋರಿಸ್ಕೊಡಿ. ಮಿಸೆತೆ ಇತದಾಕಿಮಸೆಂಕ. ಎಸ್, ಓಕೆ. 2 ವ್ಯಾಕರಣ ಆಯಿತು. ಉಂದೆಸ್ ಅಂತ ಒಂದಾಯಿತು. ಇನ್ನೊಂದು ಎರಡನೇದು ಇತದಾಕಿಮಸೆಂಕ. ಶಿತೆ ಇತದಾಕಿಮಸೆಂಕ. ನೋಡಿ ಟೋನು ಅಷ್ಟೇ. ಟೋನು ಗಮನಿಸಬೇಕು ಯಾವ ಥರ ಹೇಳ್ತೀನಿ ಅಂತ.
ಇತದಾಕೆ ಮಾಸೆಂಕ. ಆಮೇಲೆ ಪ್ರಾಕ್ಟೀಸ್ ಮಾಡೋಣ. ನೆಕ್ಸ್ಟ್ ಇನ್ನೊಂದು ಗ್ರಾಮರು, ಹೊಸ ಗ್ರಾಮರು, N5ದಲ್ಲ ಇದು, N4ಅಲ್ಲೇ ಪರ್ಟಿಕ್ಯುಲರ್ ಬಂದಿರೋ ಗ್ರಾಮರ್. ಇನ್ನೊಂದು ಏನು ಅಂದರೆ ಹಾಯ್, ಹೇಗೆ ಮಾಡಿದ್ರೆ ಒಳ್ಳೆಯದು. ಇದರಲ್ಲಿ ಹೇಗೆ ಅನ್ನೋದು ನಮಗೆ ಗೊತ್ತು, ಮೊದಲೇ N5ಇಂದ ಕಲ್ತಿದ್ದೀವಿ. ಹೇಗೆ ಹೇಗೆ ಅಂದರೆ ಅದೇ ಯಾವುದು, ಜಪಾನ್ ಹೇಗಿದೆ, ನಿಹೋನ್ ವಾ ದೋ ಡೆಸ್ಕಾ, ಅದ್ರದ್ದು ಹೇಗೆ ಇದು ನಿಹೋನ್ ವಾ ದೋ ಡೆಸ್ಕಾ, ಅದ್ರದ್ದು ಹೇಗೆ. ಸೊ ಹೇಗೆ ದೋ ಡೆಸ್ಕಾ. ಸೊ ದೋ ಸಿಕ್ತು, ದೋ ಮಾಡಿದರೆ, ಇದು ನಾವು ಕಲ್ತಿದ್ವಿ N5ಅಲ್ಲಿ. ಈಗ ಮಳೆ ಬಂದರೆ ನಾನು ಹೋಗಲ್ಲ, ಮಳೆ ಬಂದರೆ ಹೋಗಲ್ಲ. ಚಿತ್ರಸನ್ ಗೊತ್ತಾಯ್ತು? ಆಮೇಗ ಫುತ್ತೇಮೋ ಈಕೆ ಚೂರು ಹೇಳಿ, ಕೇಳಿಸ್ತಿಲ್ಲ. ಆಮೇಗ ಅದು ಬಂದರೆ ಹೋಗಲ್ಲ. ನೀವು ಬಂದರೂ ಏನೋ ಹೇಳಕ್ಕೆ ಹೋಗಿದ್ರಿ. ಹಾಂ, ತೆಮೋ ಅಂದರೆ ಬಂದರು ಅಂತ. ಬಂದರೆ ನೆನಪಿದೆಯಾ? ಓಕೆ, ತೋರಿಸ್ತೀನಿ ಚಾಟ್. ಹಾಂ, ಥರ, ಎಸ್, ಥರ. ಆಮೇಗ ಫುತ್ತರ ಹಾಂ, ಇಕೆಮಸೆನ್. ಹಾಂ, ಇಕಿಮಸೇನ್, ಗಕ್ಕೋನಿ ಇಕಿಮಸೇನ್. ಮಳೆ ಬಂದರೆ ಹೋಗಲ್ಲ. ಅದೇ ಇದು ಥರ ಮಾಡಿದರೆ. ಸೊ ದೋಷ್ ಥರ ಏನು ಮಾಡಿದ್ರೆ, ಹೇಗೆ ಮಾಡಿದ್ರೆ ಒಳ್ಳೆಯದು. ಒಳ್ಳೆಯದು ಇದು ಯಾವುದಿದು ಅಡ್ಜೆಕ್ಟಿವ್. ಅದೇ ತೆಮೋ ಈದೆಸ್ ಅಂತೀವಲ್ಲ, ತಬೆತೆಮೋ ಈದೆಸ್, ಆ ಈದೆಸ್ ಇದು ಒಳ್ಳೆಯದು. ತಬೆತೆಮೋ ಈದೆಸ್, ತಿಂದರೂ ಒಳ್ಳೆಯದು, ತಿಂದರೂ ಓಕೆ, ತಿಂದರೂ ಪರವಾಗಿಲ್ಲ, ಅದೇದು. ಸೊ ಈಗ ಈದೆಸ್, ದೋಷ್ ಥರ ಈದೆಸ್ಕ. ಇದು ನಮ್ಮ 3ನೇ ಗ್ರಾಮರ್. ಏನು ಮಾಡಿದ್ರೆ ಒಳ್ಳೆಯದು, ಏನು ಮಾಡಿದ್ರೂ ಓಕೆ. ಇದೆ ನೋಡಿ ನಮ್ಮ 3 ಗ್ರಾಮರ್. ಓಕೆ, ಗ್ರಾಮರ್ ಆಯಿತು. ಈಗ ನೆಕ್ಸ್ಟು ವೊಕ್ಯಾಬ್ಯುಲರಿಗೆ ಹೋಗೋಣ. ಇದ್ಯಾರು ಓದ್ತೀರಾ? ಅನುಶಾಸನ್. ಹಾಂ, ಮೀಮಸ್ ನೋಡ್ತೀನಿ. ಹಾಂ, ಇಲ್ಲ ಸಗಾಶ್ ನೋಡ್ತೀನಿ ಅನ್ನೋದು ಆಯ್ತು. ಇನ್ನೊಂದು ಚೆಕ್ ಮಾಡ್ತೀನಿ. ಚೆಕ್ ಮಾಡ್ತೀನಿ. ಹಾಂ, ಅದು ಎರಡೂ ಬರುತ್ತೆ ಇದರಲ್ಲಿ. N5ಅಲ್ಲಿ ನೋಡ್ತೀನಿ ಅನ್ನೋದು ಕಲ್ತೀವಿ, ಇಲ್ಲಿ ಚೆಕ್ ಮಾಡ್ತೀನಿ ಅಂತ ನಾವು ಹೇಳ್ತೀವಲ್ಲ. ಡಾಕ್ಯುಮೆಂಟ್ ಕಳಿಸ್ತೀನಿ ನೋಡು ಅಂತ, ಅದೇ ಇದು. ಸಗಾಶಿಮಸ್ ಹಾಂ, ಹುಡುಕ್ತೀನಿ, ಸರ್ಚ್ ಮಾಡ್ತೀನಿ. ಎಸ್. ಒಕುರೆಮಸ್ ಲೇಟಾಗಿ ಬರ್ತೀನಿ. ಹಾಂ, ಲೇಟಾಗಿ ಬರ್ತೀನಿ ಅಂತ. ಇಲ್ಲಿ ಜಿಕಾನ್ ತೊಗೊಬೇಡಿ. ಇಲ್ಲಿ ಏನು ತೊಗೊಳ್ಳಿ ಗೊತ್ತಾ? ಮೀಟಿಂಗ್ ತೊಗೊಳ್ಳಿ. ಮೀಟಿಂಗ್ ಏನಂತಾರೆ ಜಾಪನೀಸಲ್ಲಿ ಗೊತ್ತಾ? ಕಾಯ್ಗಿ. ಎಸ್, ಮೀಟಿಂಗ್ಗೆ ಲೇಟಾಗಿ ಬರ್ತೀನಿ. ಕಾಯ್ಗಿನಿ ಒಕುರೆಮಸ್. ಎಸ್, ಕಾಯ್ಗಿನಿ ಒಕುರೆಮಸ್, ಮೀಟಿಂಗ್ಗೆ ಲೇಟಾಗಿ ಬರ್ತೀನಿ. ಎಸ್, ಅದೇ ಥರ ಇದೂ ಜಿಕಾನ್ ತೊಗೊಬೇಡಿ. ಮಾನಿ ಆಯ್ಮಸ್. ಹಾಂ, ಆನ್ ಟೈಮ್, ಸರಿಯಾದ ಟೈಮಿಗೆ ಬರ್ತೀನಿ. ಎಸ್. ಕಾಯ್ಗಿನಿ ಮಾನಿ ಆಯ್ಮಸ್. ಎಸ್, ಓ ಸೂಪರ್. ನೆಕ್ಸ್ಟ್ ಎರಿಮಸ್. ಹಾಂ, ಮಾಡ್ತೀನಿ. ಇದು ಶಿಮಸ್ ಥರದ್ದು ಇನ್ನೊಂದು ಪದ, ಎರಿಮಸ್ ಅಂತೀವಿ. ಇದು ಎಲ್ಲಿ ಬಳಸ್ತಾರೆ ಹೇಳ್ತೀನಿ ಇಲ್ಲಿ ಅಂತ ಫಸ್ಟು ಅರ್ಥ ಮಾಡ್ತಗೋಣ. ಹಾಂ, ಸಾಂಕಾಶಿಮಸ್. ಹಾಂ, ಭಾಗವಹಿಸ್ತೀನಿ, ಅಟೆಂಡ್ ಮಾಡ್ತೀನಿ, ಪಾಲ್ಗೊಳ್ತೀನಿ. ಪಾತೀನಿ ಸಾಂಕಾಶಿಮಸ್. ಎಸ್. ಮೂಷಿಕೋಮಿಮಸ್. ಅಪ್ಲೈ ಮಾಡ್ತೀನಿ. ಅದರಲ್ಲಿ ಎಲ್ಲಿ ಅಪ್ಲೈ ಮಾಡ್ತೀನಿ, ಏನು ಅಪ್ಲೈ ಮಾಡ್ತೀನಿ, ನೌನು ನಮಗಿನ್ನೂ ಗೊತ್ತಿಲ್ಲ, ಮುಂದೆ ನೋಡೋಣ. ಓಕೆ, ಇವೆಲ್ಲ ಪದಗಳು ಯಾವ ಪದ ಗೊತ್ತಾ? ಇದು ನಾಮಪದ, ವರ್ಬ್ಸ್. ಎಸ್, ವರ್ಬ್ಸ್, ಕ್ರಿಯಾಪದ. ಹೆಂಗೆ ಗೊತ್ತಾಯ್ತು? ಸರ್, ಮಸ್ಟ್ ಫಾರ್ಮ್ಸ್ ಇದೆ. ಮಸ್ಟ್ ಫಾರ್ಮ್ಸ್ ಇದೆಯಲ್ಲ, ಅದಕ್ಕೆ. ಎಸ್. ಓಕೆ, ನೆಕ್ಸ್ಟ್ ಯಾರು ಓದ್ತಾರೆ? ಕಲೇಸ. ಶಿನ್ಬುನ್ಶಾ. ಓ, ಇದು ಬಿಟ್ಬಿಟ್ರಲ್ಲ. ಓಕೆ. ಸುಗೋಗಾಯಿ. ಹಾಂ, ಎಸ್. ಇಲ್ಲಿ ಬೇಕಾದ್ರೆ ದೆಸ್ ಸೇರಿಸಿ. ಸುಗೋಗಾಯಿ ದೆಸ್. ಹಾಂ, ಅಂದರೆ ಕನ್ಸರ್ನಿಂಗ್ ಟೈಮ್, ಒಳ್ಳೆ ಟೈಮ್.
ತ್ಸುಗೋಗ ಎಸ್, ಒಳ್ಳೆ ಟೈಮು, ಸರಿಯಾದ ಸಮಯ, ಒಳ್ಳೆ ಹಾಂ ಸರಿಯಾದ ಸಮಯ. ಸುಗೋಗವರು ಇದೆ. ಹಾಂ ಸರಿ, ಕೆಟ್ಟ ಟೈಮ್. ಕೆಟ್ಟ ಟೈಮು, ಸರಿಯಾದ ಟೈಮ್ ಅಲ್ಲ. ಹಾಂ, ನೆಕ್ಸ್ಟ್. ಕಿಬುಂಗ ಈದೆಸ್. ಕಿಬುಂಗ ಈದೆಸ್ ಅಂದ್ರೆ ಇದು ಒಳ್ಳೆ ಒಳ್ಳೇದೇ, ಅದೇನೋ ಅದು ಫೀಲಿಂಗ್ ಒಳ್ಳೇದು, ಮೂಡ್ ಒಳ್ಳೇದಿದೆ, ಮೂಡ್ ಒಳ್ಳೆ. ಅಂದರೆ ಚೆನ್ನಾಗಿದ್ದೀನಿ ಅಂತ ಅರ್ಥ. ಇನ್ನೊಂದು ರೀತಿ ಹೇಳ್ಬೋದು, ಕಿಬುನ್ ಅಂದರೆ ಇದು ಮನಸ್ಸು ಅಂತ ಆಗುತ್ತೆ. ಭಾಳಷ್ಟು ಅರ್ಥ ಇದೆ, ಸಿಂಪಲ್ ಅರ್ಥ ಮಾಡ್ಕೊಳ್ಳಿ. ಅಂದರೆ ನಾನು ಚೆನ್ನಾಗಿದ್ದೀನಿ ಅಂತ. ಕಿಬುಂಗ ಈದೆಸ್. ಕಿಬುಂಗವರು ಈದೆಸ್. ಹಾಂ, ಚೆನ್ನಾಗಿಲ್ಲ. ಚೆನ್ನಾಗಿಲ್ಲ, ನಾನು ಚೆನ್ನಾಗಿಲ್ಲ, ಏನೋ ಆಗ್ತಾಯಿದೆ ಒಳಗೆ, ನನಗೆ ಏನೋ ಅನಿಸ್ತಾ ಇದೆ ಕೆಟ್ಟದ್ದು, ವಾಮಿಟ್ ಬರೋಂಗೆ. ಹಾಂ, ಹಂಗೆ. ಹಾಂ, ಸೊ ನಿಮ್ಮ ಮೇಲೆ ನೋಡಿದ್ದೆಲ್ಲ ಏನು? ಇವು ದೆಸ್ ಅಂದ್ರೆ ಇವು ನೌನ್ ಸೆನ್ಸ್. ನೋಡಿ, ಇದು ಆ್ಯಕ್ಚುಲಿ ನೋಡಿದ್ದು ಸೆಂಟೆನ್ಸ್ ನೋಡಿದ್ವಿ, ನೀವು ಫುಲ್ ಸೆಂಟೆನ್ಸೇ ಇದು. ಹಾಂ, ಯಾಕೇಳಿ, ಸುಗೋಗ ಈದೆಸ್. ಸುಗೋ ಅಂದರೆ ಕನ್ವೀನಿಯನ್ಸು, ಚೆನ್ನಾಗಿದೆ. ಸೊ ನೌನು ಮತ್ತು ಈ ಅಡ್ಜೆಕ್ಟಿವ್, ಸೊ ಎರಡು ಸೇರಿ ಒಂದು ವಾಕ್ಯ ನೋಡ್ತೀವಿ ನಮ್ಮ ಮೇಲೆ. ಇಲ್ಲ ಬರೀ ಇದೇ ಹೇಳೋದಾದರೆ ಅಡ್ಜೆಕ್ಟಿವ್. ಹಾಂ, ನೆಕ್ಸ್ಟ್. ಶಿನ್ಬುನ್ಚಾ ನ್ಯೂಸ್ ಪೇಪರ್ ಕಂಪನಿ. ಹಾಂ, ಜೂದೋ ಹ್ಞೂ, ಅದು ಅಥ್ಲೆಟಿಕ್ ಆಟ. ಜೂಡೋ. ಹಾಂ, ನೋಡಿದ್ರಾ, ಕರಾಟೆ ಥರನೇ ಅದೇನೋ ಒಂಥರ ಇರುತ್ತೆ. ಹಾ, ನೋಡಿ. ಉಂದೋಕಾಯ್ ಅಥ್ಲೆಟಿಕ್ ಮೀಟಿಂಗ್. ಎಸ್, ಉಂದೋಕಾಯ್ ಅಥ್ಲೆಟಿಕ್ ಮೀಟಿಂಗು. ನೆಕ್ಸ್ಟ್ ಬಶು. ಹಾಂ, ಬಶೋ ಜಾಗ. ಬೋರಂತಾಯ್ ವಾಲಂಟಿಯರ್. ಬೋರಂತಿಯಾ. ಓಕೆ, ವಾಲಂಟಿಯರ್. ವಾಲಂಟಿಯರ್ಗೆ ಬೋರಂತಿಯಾ ಅಂತಾರೆ. ಎಸ್. ಬೆನ್ ಅಂದ್ರೆ ಮಾತಾಡೋದು. ಬೆನ್ ಅಂದರೆ ದಾಟಿ. ಇದೆಲ್ಲ ಮಂಗಳೂರು ಭಾಷೆಯಲ್ಲಿ ಮಾತಾಡೋದಕ್ಕೆ, ಮಂಗಳೂರು ದಾಟಿ, ಉತ್ತರ ಕರ್ನಾಟಕ ದಾಟಿಯಲ್ಲಿ ಮಾತಾಡ್ತಾರೆ, ಮಂಗಳೂರು ಭಾಷೆ ದಾಟಿಯಲ್ಲಿ ಮಾತಾಡ್ತಾರೆ ಅಂತ, ಅದೇ ಇದು ಬೆನ್. ಕೊಂದು. ನೆಕ್ಸ್ಟ್ ಟೈಮ್. ನೆಕ್ಸ್ಟ್ ಕೊಂದು. ಹಾಂ, ಕೋಂದು. ಜುಯ್ಬುನ್ ಜುಯ್ಬುನ್. ಕ್ಯೂಟ್ ಆಗಿ, ಚೆನ್ನಾಗಿದೆ. ಓಕೆ, ಅದು ಕ್ಯೂಟಾಗಿ ಅಂತಲ್ಲ. ಓಕೆ, ಅದು ಸೆಂಟೆನ್ಸ್ ಬಂದಾಗ ನೋಡೋಣ. ಚೆನ್ನಾಗಿಯೇ, ನಾನೇನೋ ಹೇಳಿದ್ದೀನಿ ಅಲ್ಲಿ, ನಾನೇನು ಹೇಳಿದೆ ಆಡಿಯೋ ಮಾಡ್ಬೇಕಾರೆ, ಜುಯ್ಬುನ್ ಚೆನ್ನಾಗಿಯೇ ಅಂತಲೇ ಹೇಳಿದ್ದೀನಿ. ನೋಡೋಣ ಅದು ಸೆಂಟೆನ್ಸ್ ಬಂದಾಗ. ಚೋಕುಸೆಟ್ಸು ಡೈರೆಕ್ಟ್ಲಿ. ಸೀದಾ ಪ್ರೊನೌನ್ಸಿಯೇಷನ್ ಚೋಕುಸೆಟ್ಸು. ಹಾಂ, ಈ ಕರೆಕ್ಟ್ ಬಂತು. ಚೋಕುಸೆಟ್ಸು ಅಂದರೆ ಸೀದಾ, ಡೈರೆಕ್ಟ್ಲಿ ಅಂತ. ಓಕೆ, ನೆಕ್ಸ್ಟ್ ಇದನ್ನು ಚಿತ್ರಸ. ಇಪ್ಸುದೇಮೋ. ಹಾಂ, ಯಾವಾಗಾದರೂ. ಹಾಂ, ಡೊಕೋದೆಮೋ. ಹಾಂ, ಎಲ್ಲಿಯಾದರೂ. ಹಾಂ, ದಾರೆದೆಮೋ. ಯಾರಾದರೂ. ನಾನ್ದೆಮೋ. ಏನಾದರೂ. ಎಸ್. ಪೊನ್ನ. ಈ ರೀತಿ. ಸೊನ್ನ ಆ ರೀತಿ. ಅನ್ನ ಆ ರೀತಿ. ಎಸ್. ನೆಕ್ಸ್ಟ್. ಗೋಮಿ ಕಸ. ದಶಿಮಾಸ್. ಗೋಮಿಯೋ ದಶಿಮಾಸ್. ಕಸ ಬಿಸಾಡೋದು. ಹಾಂ, ಬಿಸಾಕೋದು, ಕ್ಲೀನಾಗಿ ಒಂದು ಕಡೆ ಜಾಗ ಮಾಡಿರ್ತಾರೆ, ಅಲ್ಲಿ ಹಾಕೋದಕ್ಕೆ ಗೋಮಿಯೋ ದಶಿಮಾಸ್ ಅಂತೇಳಿ. ಮೊಯಮಾಸ್. ಗೋಮಿಗಾ ಮೊಯಮಾಸ್. ಪ್ರಾಶ್ನ ಸುಟ್ಟ ಕಥಸಂತೆ. ಹಾಂ, ಅದೇ ನೀವು ಹಾಕೋದಲ್ಲ, ಅದು ಅದ್ರ ಪಾಡಿಗೆ ಅದಾಗುತ್ತೆ, ಉರಿಯುತ್ತೆ ಅಂತೀವಲ್ಲ. ಉರಿಯುತ್ತೆ, ಸುಡುತ್ತೆ ಅಲ್ಲ, ಉರಿಯುತ್ತೆ, ಬೆಂಕಿ ಎತ್ಕೊಂಡು ಉರಿಯುತ್ತೆ ಅಂತ. ಹಾಂ. ಗಾಟ್ಸು ಸುಯ್ ಕಿನ್. ಗಾಲ ಸೋಮವಾರ. ಗೆಟ್ಸು. ಗೆಟ್ಸು ಸುಯ್ ಕಿನ್. ಸೋಮವಾರ, ಬುಧವಾರ, ಶುಕ್ರವಾರ.
ನೋಡಿ ಯೋಬಿ ಬಿಟ್ಬಿಟ್ರು, ಗೆತ್ಸು ಸೊಯ್ಕಿನ್ ಅಂತಾರೆ. ಇಲ್ಲ ಯೋಬಿ ಬಿಟ್ಟು ಒಕಿಬಾ. ಗೊತ್ತಾಯ್ತು. ಒಕಿಬಾ ಅಂದ್ರೆ ಗೊತ್ತಿಲ್ಲ. ಪ್ಲೇಸ್ ವೇರ್ ಸಮಥಿಂಗ್ ಇಸ್ ಪುಟ್ ಹಂಗಂತ ಏನು? ನೋಡಿ ವರ್ಡಲ್ಲೇ ಇದೆ ಅರ್ಥ. ಒಕಿಮಾಸ್ ಅಂದರೆ ಗೊತ್ತಾ? ಒಕಿಮಾಸ್ ಅಂದ್ರೆ ಹೇಳೋದು. ಅದೊಂದಾಯ್ತು. ಇನ್ನೊಂದು ಅರ್ಥ ಇದೆ ಗೊತ್ತಾ? ಒಕಿಮಾಸ್ ಅಂದರೆ ಇಡ್ತೀನಿ. ಇಡ್ತೀನಿ. ಒಕಿಮಾಸ್ ಬಶ ಅಂದರೆ ಜಾಗ. ಈಗ ನೋಡಿ ಒಕಿಬಾ ಇಡೋ ಜಾಗ ಅಂತ. ಒಕಿಬಾ ಇಡೋ ಜಾಗ. ಈ ಥರ ಮಾಡ್ತೇನೆ. ಮಸು ತೆಗೆದ್ರು ಇದು ತೆಗೆದ್ರು. ಸೊ ಕಾಂಜಿಯಲ್ಲಿ ಅದೇ ಕಾಂಜಿಯಲ್ಲಿ ಬರೆದ್ರೆ ನಿಮಗೆ ಗೊತ್ತಾಗುತ್ತೆ. ಅದಕ್ಕೆ ಕಾಂಜಿ ಅಷ್ಟು ಇಂಪಾರ್ಟೆಂಟು. ಒಕಿಮಾಸ್ ಇದು ಒಕಿಮಾಸ್ ಅಂದರೆ ಒಕಿಮಾಸ್ ಅಂದರೆ ಹೇಳ್ತೀನಿ. ಒಕಿಮಾಸ್ ಇದು ಇಡ್ತೀನಿ. ಬಶೋ ಇದು ಜಾಗ. ಕಾಂಜಿ ನೋಡಿ ಒಕಿಬಾ ಈ ಥರ ಆಗೋಯ್ತು. ಸೊ ವರ್ಡಲ್ಲೇ ಕಣು ಒಕಿಬಾ ಇಡೋ ಜಾಗ. ಹಾಂ, ನೆಕ್ಸ್ಟ್ ಯೊಕೋ ಸೈಡ್ ಅದೇ ತೊನಾರಿ ಅಂತೀವಲ್ಲ ಅದೇ ಇದು. ಬಿನ್ ಬಾಟಲ್. ಯಾವ ಬಾಟ್ಲು ಅಂದರೆ ನೀವು ಹೂವು ಇಡ್ತೀರಲ್ಲ ಬಾಟ್ಲು, ವೆಸಲ್, ಅದು. ಕ್ಯಾನ್. ಇದು ಏನು ಕ್ಯಾನ್ ಅಂದರೆ ಏನು? ಕ್ಯಾನ್ ಅಂದ್ರೆ ವಾಟರ್ ಕ್ಯಾನ್ ಆ ಥರ ಯಾವುದೋ ಒಂದು ಬಾಟಲ್ ಥರ ಕ್ಯಾನ್. ಬಾಟ್ಲ ಥರ ಅಂತೀರಾ? ಓಕೆ. ಇದು ಈ ಪೆಪ್ಸಿ ಕ್ಯಾನ್ ನೋಡಿದಿರಾ? ಟಿನ್ನು ಟಿನ್ ಅಂತೀವಲ್ಲ ಅದೇ ಇದು. ನೆಕ್ಸ್ಟ್ ಒಯು ಹಾಟ್ ವಾಟರ್, ಬಿಸಿನೀರು. ಗಾಸು ಗ್ಯಾಸ್. ಕೈಶಾ ಕಂಪ್ನಿ. ಇಲ್ಲಿ ನೋಡಿ ಕಾಯ್ಶ ಅಲ್ಲ, ಇದು ಗಾಯ್ಶ ಅಂತ. ಇದು ಗಾ ಆಯಿತು. ಹೆಂಗಾಯ್ತು? ಗಾ ಸಂಧಿ. ಏನೋ ಒಂದು ಪದ ಮುಂಚೆ ಇರುತ್ತೆ, ಅದ್ರ ಜೊತೆ ಇದು ಸೇರಿದಾಗ ಗಾಯ್ಶ ಅಂತ ಆಗುತ್ತೆ. ನೋಡೋಣ ಇಲ್ಲಿ ಯಾವ ಥರ ಬಳಸಿದ್ದಾರೆ ಅಂತ. ಗಾಯ್ಶ. ರೆಂಡ್ರಕು ಶಿಮಾಸ್. ಎಸ್ ಕಾಂಟ್ಯಾಕ್ಟ್ ಮಾಡ್ತೀನಿ. ಎಸ್. ಕೊಮತ್ತನ. ಎಸ್ ಕೊಮತ್ತನ. ಗೊತ್ತಾಯ್ತು. ಅಯ್ಯೋ ಏನ್ ಮಾಡೋದು? ಆ ಥರ ಇದು ಕೊಮತ್ತನ. ಎಸ್. ಓಕೆ, ವ್ಯಾಕರಣ ಆಯಿತು, ವೊಕ್ಯಾಬ್ಯುಲರಿ ಆಯಿತು. ಈಗ ಎಕ್ಸಸೈಸಿಗೆ ಹೋಗೋಣ. ಯಾರು ಮಾಡ್ತೀರಾ ಅಂದರೆ ಹಾಯ್. ಸ್ಪಷ್ಟಕರ. ನಾಂದೆಸ್. ಇದು N4ದು ಸೆಂಟೆನ್ಸು. N5 ಹೇಳ್ಬೋದು ಇದು. ಹೆಂಗೆ ಹೇಳಿ? ಸ್ಪಷ್ಟಕರ ಶಿಮಸ್. ಇಲ್ಲ, ರೆಕೋಶಿಮಸ್. ಓಕೆ, ಹಂಗಾದ್ರೆ ಹೇಳ್ಬೋದು. ನಾಳೆಯಿಂದ ಟ್ರಿಪ್ ಮಾಡ್ತೀನಿ, ಇಲ್ಲಾಂದರೆ ನಾಳೆಯಿಂದ ಟ್ರಿಪ್ಪು. ಅಷ್ಟೇ. ಹಸ್ತಕರ ರೆಕೋದೆಸ್ ಅಷ್ಟೇ. ಸೊ ಇಲ್ಲಿ ಏನಾಗ್ತಿದೆ? ಇಲ್ಲೇನಾಗ್ತಿದೆ? ಒಂದೇ ಅರ್ಥ. ಇಲ್ಲಿ ಏನಂದರೆ ಜಾಗ ಚೇಂಜು. ಇಲ್ಲಿ ಎಲ್ಲಿ ನಡೀತಿದೆ ಗೊತ್ತಾ ಕನ್ವರ್ಸೇಷನು? ಸ್ಕೂಲೋ ಮನೆನೋ ಅಷ್ಟೇ. ಯಾರ ಮಧ್ಯೆ? ಯಾರ ಮಧ್ಯೆ? ಫ್ರೆಂಡ್ಸ್ ಮಧ್ಯೆ. ಮನೆ ಆದರೆ ಏನಂತಾರೆ, ಅಮ್ಮ ಅಪ್ಪ ಮಕ್ಕಳು, ಅವ್ರ ಮಧ್ಯೆ ನಡೆಯೋದು. ಸೊ ನೀವು ಯಾವ್ದಾರ ಡ್ರಾಮಾ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸ್ಕೂಲ್ ಡ್ರಾಮಾ, ಮನೆ ಡ್ರಾಮಾ, ಅದರಲ್ಲಿ ಈ ಭಾಷೆನೇ ಬಳಸೋದು. ದೇಸ್, ನಾನ್ ದೇಸ್. ಅದಕ್ಕೆ ಭಾಳ ಇಂಪಾರ್ಟೆಂಟು. ನಾನು ಹೇಳ್ತಿರ್ತೀನಲ್ಲ, ನೋಡಿ ಅಂತ ಇದಕ್ಕೆ. ನಾಳೆಯಿಂದ ಟ್ರಾವೆಲ್ ಮಾಡ್ತೀನಿ ಅಂತ ಅರ್ಥ. ನಾಳೆಯಿಂದ ಟ್ರಿಪ್ಪು ಶಾರ್ಟಾಗಿ, ಇಲ್ಲಾಂದರೆ ನಾಳೆಯಿಂದ ಟ್ರಾವೆಲ್ ಮಾಡ್ತೀನಿ. ಶಿಮಾಸ್ ಸೇರಿಸಿದ್ರೆ ಆಗುತ್ತೆ. ಅಷ್ಟಕರ ರೆಕೋ ಶಿಮಾಸ್. ಸಿಂಪಲ್ಲಾಗಿ ಅಷ್ಟಕರ ರೆಕೋದೆಸ್. N4ಅಲ್ಲಿ ಹೇಳೋದಾದರೆ ರೆಕೋ ನಾಂದೆಸ್. ಸೊ ನೋನ್ ಬಂದಾಗ ನಾಂದೆಸ್ ಆಗುತ್ತೆ, ವರ್ಬ್ ಬಂದಾಗ ದೆಸ್ ಅಂತ ಆಗುತ್ತೆ ಅಷ್ಟೇ. ಅದಕ್ಕೆ ಮೇಲ್ ಬರ್ತಿದ್ದೀನಲ್ಲ ಅಲ್ಲಿ ಎಲ್ಲಪ್ಪ ಇದು. ಇಲ್ಲಿ ಫಾರ್ಮುಲಾ ಥರ. ಅದಕ್ಕೆ ಇದು ಫಾರ್ಮುಲಾ ನೆನ್ಪಿಡ್ಕೊಂಬಿಡಿ. ವಿ ಅಂತ ಹಾಕ್ತೀನಿ, ದೆಸ್. ಇದು ದೆಸ್. ನೌನ್ ನಾಮಪದ ಬಂದಾಗ ದೆಸ್.
ಇದು ಅಷ್ಟೇ. ದೆಸ್ ಅಷ್ಟೇ. ಹೈ. ಸೊ ಹಾಂ, ಅಷ್ಟಕರ ರಿಕೋನಾಂದೆಸ್. ಓಕೆ, ನೆಕ್ಸ್ಟ್ ಎರಡನೇದು ನೀವೇ. ಆಯ್ತು. ಇಕೆ ಬನಾವೋ ನರಾಯ್ತಾಯಿಂದೆಸ್ಕಾ ಸಾರಿ ಇಕೆ ಬನಾವೋ ನರಾಯ್ತಾನ್ ಹಾಂ, ಇದು ಹೇಳೋ ರೀತಿ ಗೊತ್ತಿಲ್ಲ, ಅದು ಕಷ್ಟ ಆಗುತ್ತೆ. ಹೇಳ್ತೀನಿ, ತಪ್ಪಾದ್ರೂ ಪರವಾಗಿಲ್ಲ, ಹೇಳಿ. ನರಾಯ್ತಾಯ್ ಹ್ಞೂ ಇಂದೆಸ್ಗ ಹಾಂ 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 ಈ ಸೆನ್ಸೈವೋ ಹ್ಞೂ ಜೋಜು ಕೈ ಶಿತೆ ಇತದಕ್ಕೆ ಮತ್ಸೇನ್ಕಾ. ಹಾಂ, ಇದು ಶೋಕಾಯ್. ಓ ಶೋಕೈ. ಹಾಂ, ಶೋಕಾಯ್ ಶಿಮಸ್ ಕೇಳಿದಿರಾ? ಹಾಂ ಸರ್ ಕೇಳಿದ್ದೀನಿ. ಶೋಕಾಯ್ ಶಿಮಸ್ ಅಂದರೆ ಪರಿಚಯ ಮಾಡ್ತೀನಿ. ಓಕೆ ಓಕೆ. ಹಾಂ, ಇಲ್ಲಿ ಪರಿಚಯ. ಇತದಕ್ಕೆ ಮತ್ಸೇನ್ಕಾ ಹಾಂ, ನಿಮಗೆ ಬರ್ತಾ ಇದೆ ಅದು ಅಂದರೆ ಪರಿಚಯ ಮಾಡ್ಕೊಳ್ತೀರಾ? ಹಾಂ, ಮಾಡಿಕೊಡ್ತೀರಾ ಇಲ್ಲ ಮಾಡಿಕೊಡಲ್ವಾ, ಅದೇ ಇದು. ಆಯ್ತು. ಹಾಂ, ಆದರೆ ಇಲ್ಲಿ ನೋಡಿ, ಇಲ್ಲಿ ಸ್ವಲ್ಪ ನಿಮಗೆ ಎಕ್ಸ್ಪ್ಲನೇಷನ್ ಕೊಡಬೇಕು. ಈಗ ನೋಡಿ, ಹೈ. ಓಕೆ, ಡಿಲೀಟ್ ಮಾಡಿದೆ. ಇದನ್ನೇನು ಮಾಡ್ತೀನಿ, ದೊಡ್ಡ ಸೆಂಟೆನ್ಸ್ನ ಡಿವೈಡ್ ಮಾಡ್ತೀನಿ. N5 ಕಾನ್ಸೆಪ್ಟ್ ಉಪಯೋಗಿಸಿ ನೋಡಿ. ಈ ಟ್ರಿಕ್ಸನ್ನ ನೀವು ಉಪಯೋಗಿಸ್ಬೋದು. ಯಾವುದೇ ಸೆಂಟೆನ್ಸ್ ಸಿಕ್ಕರೂ ಈ ಟ್ರಿಕ್ಸ್ನ ಉಪಯೋಗಿಸ್ಬೋದು. ಇಕೆ ಬನಾವೋ ನರಾಯಿಮಸ್. ನರಾಯ್ತಾ ಇದೆ ಸಹ ನರಾಯಿಮಸ್ ಮಾಡಿದೆ, ಕಲಿತೀನಿ. ಓಕೆನಾ? ಇಲ್ಲಿ 2 ವಾಕ್ಯ ಇದೆ. ಇನ್ನೊಂದು ಸೆನ್ಸೆವೋ ಶೋಕಾಶಿಮಸ್. ಸೆನ್ಸೆಯನ್ನು ಏನು ಮಾಡ್ತೀನಿ, ಒಂದು ನಿಮಿಷ. ಹಾಂ, ಸೆನ್ಸೆಯನ್ನು ಏನು ಮಾಡ್ತೀನಿ, ಪರಿಚಯ ಮಾಡ್ತೀನಿ. ಇಲ್ಲಿ ಏನು, ಇಲ್ಲಿ ಅರ್ಥ ಏನು ಅಂದರೆ, ಫಸ್ಟ್ ಅರ್ಥ ಹೇಳ್ಬಿಡ್ತೀನಿ ತಾಳಿತಿರೋದು. ಇಕೆ ಬನಾವೋ ನರಾಯ್ತಾಯಿಂದೆಸ್ಗ ಈ ಸೆನ್ಸೆವೋ ಶೋಕಾಯಿಸ್ತೆ ಇತದಾಕೆ ಮಸೆಂಕ. ಅಂದರೆ ನಾನು ಇಕೆಬಾನ ಫ್ಲವರ್ ಅರೇಂಜ್ಮೆಂಟನ್ನು ಕಲಿಯ ಬಯಸ್ತೀನಿ. ಅದಕ್ಕೇನು ಒಳ್ಳೆ ಟೀಚರನ್ನು ಪರಿಚಯ ಮಾಡಿಕೊಡಲ್ವಾ ಅಂತ ಅರ್ಥ. ಸೊ ಹಿಂಗಾಯ್ತು ಜಾಪನೀಸಲ್ಲಿ ಅಂದರೆ, ಇಕೆಬಾನವು ನರಾಯಿಮಸ್ ಕಲಿತೀನಿ, ಈಗ ಕಲಿಯ ಬಯಸ್ತೀನಿ ಅಂತ ಮಾಡ್ತೀನಿ. ಇಕೆಬಾನವೋ ನರಾಯ್ತಾಯಿದೆಸ್. ನರಾಯಿತಾಯಿದೆಸ್ ಆಯಿತಾ, ಅಂದರೆ ಕಲಿಯ ಬಯಸ್ತೀನಿ. ಆದರೆ ಇಲ್ಲ, ಅದಕ್ಕೆ ಅನ್ನೋದು ಹೆಂಗಾಗುತ್ತೆ, ಇಕೆಬಾನವೋ ನರಾಯಿತಾಯಿದೆಸ್ಗ. ದೆಸ್ಗ ಬಂದರೆ ಇದು ಆಫೀಸಲ್ಲಿ ಆಗ್ತಿದೆ ಅಂತ ಸೌಂಡ್ ಇಲ್ಲ, ಈಗ ಸೌಂಡ್ ಸೇರಿಸ್ತೀನಿ ಇಲ್ಲಿ. ನರಾಯ್ತಾಯಿಂದೆಸ್ಗ. ಹಾಂ, ಈಗ ನಿಮ್ಮ ಇಂಟೆನ್ಷನ್ ಹೇಳೋದು, ನಾನು ಕಲಿಯ ಬಯಸ್ತೀನಿ, ಅದಕ್ಕೆ ಅದನ್ನು ಈಗ ಅಲ್ಲಿ ಹೇಳ್ತೀವಿ ಇಂದೆಸ್ಗ. ಈಗ ಈ ಸೆನ್ಸೆವೋ ಶೋಕಾಯಿಸ್ತೆ ಇತದಾಕೆ ಮಸೆಂಕ. ಟೀಚರನ್ನು ಪರಿಚಯ ಮಾಡಿಕೊಡಲ್ವಾ. ಶೋಕಾಯ್ ಇಷ್ಟೇ ಇತದಾಕೆ ಮಸೆಂಕ. ಎಸ್. ಸೊ ಇದಕ್ಕೊಂದು ಫಾರ್ಮುಲಾ ಮಾಡ್ಬೋದು. ಫಾರ್ಮುಲಾ ಏನು ಅಂದರೆ ನೋಡಿ, ಭಾಳ ಸಿಂಪಲ್ ಇದೆ. ವಿ ಯಾವಾಗಲೂ ಕ್ರಿಯಾಪದ. ತಾಯಿಂದೆಸ್ಗ ತೆ ಇತದಾಕೆ ಮಸೆಂಕ. ಇಷ್ಟೇ. ಏನೋ ಮಾಡಿ ಬಯಸ್ತೀನಿ, ಅದಕ್ಕೆ ನೀವು ಮಾಡಿಕೊಡಲ್ವಾ ಅಂತ. ಇದು ಫಾರ್ಮುಲಾ, ಇದು ಸಿಂಟೆಕ್ಸ್. ಇದು ನೆನ್ಪಿಟ್ಕೊಂಡ್ರೆ ನೀವು ಎಂಥ ಸೆಂಟೆನ್ಸ್ ಆದರೂ ಮಾಡ್ಬೋದು, ಏನಾದರೂ ರಿಕ್ವೆಸ್ಟ್ ಮಾಡ್ಬೋದು. ಈ ತಲೆಯಲ್ಲಿರಲಿ, ಮುಂದೆ ಹೋಗ್ತಾ ನೀವು ಗೊತ್ತಾಗ್ತಾ ಹೋಗುತ್ತೆ ಇದೆಷ್ಟು ಇಂಪಾರ್ಟೆಂಟ್ ಅಂತ. ಓಕೆ, ಇದನ್ನು ಎಸ್. ನೆಕ್ಸ್ಟ್ ಇದನ್ನು ಅನುಶಾಸನ. Watanabe sana Tokidoki Osaka wen wo sukaimasu ne. ಹಾಂ,